ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಗ್ಲೈಕೋಸಿಕ್ಸ್ ಅನ್ನುವಂತಹ ಒಂದು ಕ್ರೀಮ್ನ ಬಗ್ಗೆ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕ್ರೀಮ್ನ ಬಗ್ಗೆ ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋಸ್ ನೋಡಿರ್ಬೋದು. ತುಂಬ ವೈರಲ್ ಆಗಿತ್ತು ಇದು ಪ್ರಾಡಕ್ಟ್ ಬಂದುಬಿಟ್ಟು. ಸೊ ಡಾಕ್ಟರ್ಸು ಕೂಡ ತುಂಬ ಜನ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ರು. ಹಾಗಾಗಿ ನಾನು ಕೂಡ ಇದನ್ನು ವಿಡಿಯೋಸಲ್ಲಿ ನೋಡಿನೇ ಟ್ರೈ ಮಾಡೋಣ ಅಂತ ಹೇಳಿ ಪರ್ಚೇಸ್ ಮಾಡಿರೋದು. ಆಲ್ಮೋಸ್ಟ್ 1.5 ಮಂತ್ಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದರ ರಿವ್ಯೂನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ನಿಮಗೆ ಈ ಪ್ರಾಡಕ್ಟ್ದು ಕಂಪ್ಲೀಟಾಗಿ ರಿವ್ಯೂನ ಮಾಡ್ತೀನಿ. ಲೈಕ್ ಇದನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಹಾಗೆ ಇದನ್ನು ಯಾರು ಅವಾಯ್ಡ್ ಮಾಡಬೇಕು, ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ಪ್ರೈಸ್ ಎಷ್ಟು, ಪ್ಯಾಕೇಜಿಂಗ್ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಕೂಡ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಪ್ರಾಡಕ್ಟ್ದು ಪ್ಯಾಕೇಜಿಂಗ್ ಹೇಗಿದೆ, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲೂ ಕೂಡ ಅಷ್ಟೇ ನಮಗೆ ಸ್ಟಾರ್ಟಿಂಗಲ್ಲಿ ಈ ಒಂದು ಪ್ರಾಡಕ್ಟ್ದು ಪ್ಯಾಕೇಜಿಂಗ್ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಪ್ಯಾಕೇಜಿಂಗ್ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಗ್ಲೈಕೋಸಿಕ್ಸ್ ಕ್ರೀಮ್ದು ಪ್ಯಾಕೇಜಿಂಗ್ ನೋಡ್ತಾ ಇರ್ಬೋದು ನಿಮಗೆ. ಇದು ಈ ಥರ ನಾರ್ಮಲ್ ಬೇಸಿಕ್ ಪ್ಯಾಕೇಜಿಂಗಲ್ಲಿ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಇದರಲ್ಲಿ ಯೂಸ್ ಮಾಡಿರೋದು ಬಂದುಬಿಟ್ಟು ಒಂದೇ ಇಂಗ್ರೀಡಿಯೆಂಟ್, ಅದು ಬಂದುಬಿಟ್ಟು ಗ್ಲೈಕಾಲಿಕ್ ಆ್ಯಸಿಡ್. ಇದರಲ್ಲಿ 6% ಯೂಸ್ ಮಾಡಿದ್ದಾರೆ, ಬೇರೆ ಏನು ಇಂಗ್ರೀಡಿಯೆಂಟ್ ಇದರಲ್ಲಿ ಯೂಸ್ ಮಾಡಿಲ್ಲ. ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಂಗ್ರೀಡಿಯೆಂಟ್ ಏನು ಯೂಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇದರದ್ದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್, ಪ್ರೈಸ್ ಎಲ್ಲನೂ ಕೂಡ ಇದರಲ್ಲಿ ಔಟರ್ ಬಾಕ್ಸಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ಚೆಕ್ ಮಾಡ್ಕೋಬಹುದು. ಸೊ ಇದು ಇನ್ನರ್ ಪ್ಯಾಕೇಜಿಂಗ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ಟ್ಯೂಬ್ ಪ್ಯಾಕೇಜಿಂಗಲ್ಲಿದೆ, ನೋಡ್ತಾ ಇರ್ಬೋದು ನಿಮಗೆ. 30 ಗ್ರಾಮ್ ಕ್ವಾಂಟಿಟಿ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ 2 ಮಂತ್ಸ್ ತನಕ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್, ಪ್ರೈಸ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಔಟರ್ ಪ್ಯಾಕೇಜಿಂಗ್ ಮಿಸ್ ಆಯ್ತು ಅಂದ್ರೂ ಕೂಡ ನೀವು ಎಕ್ಸ್ಪೈರಿ ಡೇಟ್ ಎಲ್ಲ ಚೆಕ್ ಮಾಡ್ಕೋಬೋದು. ಇದನ್ನು ನಾನು 1.5 ಮಂತ್ಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಇದು ಖಾಲಿ ಆಗ್ತಾ ಬಂದಿದೆ, ನೀವು ನೋಡ್ತಿರ್ಬೋದು. 1.5 ಮಂತ್ ಆಯಿತು ನಾನು ಇದನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದರದ್ದು ಕ್ರೀಮ್ದು ಕನ್ಸಿಸ್ಟೆನ್ಸಿ ಹೇಗಿದೆ ನೋಡೋಣ ಬನ್ನಿ. ಇದು ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಸೊ ನೋಡ್ತಾ ಇರ್ಬೋದು ನೀವು, ವೈಟ್ ಕಲರಲ್ಲಿ ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಸೊ ನೋಡ್ಕೊಂಡು ಬಂದ್ರಲ್ಲ ಗೈಸ್, ಈ ಕ್ರೀಮ್ದು ಪ್ಯಾಕೇಜಿಂಗ್ ಹೇಗಿತ್ತು ಅಂತ ಹೇಳಿ. ಇವಾಗ ನಾನು ನಿಮಗೆ ಈ ಕ್ರೀಮಲ್ಲಿ ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿ ತಿಳಿಸ್ತೀನಿ. ಈ ಕ್ರೀಮಲ್ಲಿ ಬಂದುಬಿಟ್ಟು ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡಿದ್ದಾರೆ. 6% ಕಾನ್ಸಂಟ್ರೇಷನಲ್ಲಿ ಗ್ಲೈಕಾಲಿಕ್ ಆ್ಯಸಿಡನ್ನು ಈ ಕ್ರೀಮಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಗ್ಲೈಕಾಲಿಕ್ ಆ್ಯಸಿಡ್ ಬಂದುಬಿಟ್ಟು ಒಂದು ಕೆಮಿಕಲ್ ಎಕ್ಸ್ಫೋಲಿಯೇಷನ್. ಸೊ ಕೆಮಿಕಲ್ ಎಕ್ಸ್ಫೋಲಿಯೇಷನಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು AHA, ಇನ್ನೊಂದು BHA, 2 ಕ್ಯಾಟಗರೀಸ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಗ್ಲೈಕಾಲಿಕ್ ಆ್ಯಸಿಡ್ ಬಂದುಬಿಟ್ಟು AHA ಕ್ಯಾಟಗರಿಯಲ್ಲಿ ಬರುತ್ತೆ. ಗ್ಲೈಕಾಲಿಕ್ ಆ್ಯಸಿಡ್ ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗೋದ್ರಿಂದ ನಮ್ಮ ಫೇಸಲ್ಲಿರುವ ಟ್ಯಾನ್ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಅಥವಾ ಆಕ್ನೆ ಪಿಂಪಲ್ಸಿಂದ ಆಗಿರುವಂತಹ ಮಾರ್ಕ್ಸ್ ಇರ್ಬೋದು. ಸೊ ಇದೆಲ್ಲ ಕಡಿಮೆ ಆಗಿ ನಮಗೆ ಒಂದು ಗ್ಲೋಯಿಂಗ್ ಸ್ಕಿನ್ನ ಪ್ರೊವೈಡ್ ಮಾಡುತ್ತೆ ಈ ಒಂದು ಕ್ರೀಮ್ ಬಂದುಬಿಟ್ಟು. ಸೊ ಇದರಲ್ಲಿ 6% ಯೂಸ್ ಮಾಡಿರೋದ್ರಿಂದ ಗ್ಲೈಕಾಲಿಕ್ ಆ್ಯಸಿಡ್, ಇದನ್ನು ಬಿಗಿನರ್ಸು ಕೂಡ ಯೂಸ್ ಮಾಡ್ಬೋದು. ಸೊ ಏನು ಜಾಸ್ತಿ ಇರಿಟೇಷನ್ ಎಲ್ಲ ಆಗಲ್ಲ. ಇವಾಗ ಈ ಕ್ರೀಮ್ನ ಯಾರೆಲ್ಲ ಯೂಸ್ ಮಾಡ್ಬೋದು, ಹಾಗೆ ಇದನ್ನು ಯಾರು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ತಿಳಿಸ್ತೀನಿ. ಈ ಕ್ರೀಮ್ನ ಬಂದುಬಿಟ್ಟು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಸೊ ನಿಮ್ಮದು ಬಂದುಬಿಟ್ಟು ನಿಮ್ಮ ಫೇಸಲ್ಲಿ ತುಂಬ ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಆಕ್ನೆ ಪಿಂಪಲ್ಸಿಂದ ಆಗಿರುವಂತಹ ಮಾರ್ಕ್ಸ್ ಇದೆ, ತುಂಬ ಟ್ಯಾನ್ ಆಗಿದೆ ನಿಮ್ಮ ಸ್ಕಿನ್ ಅಂತಂದರೆ ನೀವು ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಈ ಕ್ರೀಮ್ ಬಂದುಬಿಟ್ಟು ಎಲ್ಲನೂ ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಟೈಮ್ ತೊಗೊಳುತ್ತೆ ಆಯಿತಾ. ಪಿಗ್ಮೆಂಟೇಷನ್ ಎಲ್ಲ ಇದ್ದರೆ ಅಥವಾ ಆಕ್ನೆ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಇದ್ದರೆ 1 ಮಂತ್ಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗಲ್ಲ. ಅಟ್ಲೀಸ್ಟ್ ನೀವು ಇದನ್ನು 2 to 3 ಮಂತ್ಸ್ ತನಕ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಟ್ಯಾನ್ ಎಲ್ಲ ಇದ್ದರೆ ನಿಮಗೆ ಆಲ್ಮೋಸ್ಟ್ 1 ವೀಕ್ ಅಥವಾ 2 ವೀಕ್ಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಪಿಗ್ಮೆಂಟೇಷನ್ ಮತ್ತು ಆಕ್ನೆ ಪಿಂಪಲ್ಸ್ ಮಾರ್ಕ್ಸ್ ಹೋಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ 2 to 3 ಮಂತ್ಸ್ ತನಕ ನೀವು ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ನಿಮ್ಮದು ಪಿಗ್ಮೆಂಟೇಷನ್ ಇರ್ಬೋದು, ಪಿಂಪಲ್ಸ್ ಮಾರ್ಕ್ಸ್ ಇರ್ಬೋದು ಎಲ್ಲ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಯಾರು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಆಲ್ಮೋಸ್ಟ್ ಇದು ಎಲ್ಲರಿಗೂ ಸೂಟ್ ಆಗುತ್ತೆ. ಬಟ್ ನಿಮ್ಮ ಫೇಸಲ್ಲಿ ಕಟ್ ಏನಾದರೂ ಆಗಿದ್ರೆ ಅಥವಾ ಗಾಯ ಏನಾದರೂ ಇದ್ದರೆ, ಸೊ ಆ ಟೈಮಲ್ಲಿ ನೀವು ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಸ್ವಲ್ಪ ಕ್ರೀಮ್ ನಿಮಗೆ ಗಾಯಕ್ಕೆ ಏನಾದರೂ ಟಚ್ ಆದರೆ ಸ್ವಲ್ಪ ಉರಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ನಿಮ್ಮ ಫೇಸಲ್ಲಿ ಏನಾದರೂ ಕಟ್ ಆಗಿದ್ರೆ ಅಥವಾ ಗಾಯ ಏನಾದರೂ ಆಗಿದ್ರೆ ನೀವು ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇವಾಗ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ತಿಳಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಯಾವುದೋ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ಯಾವ ಟೈಮಲ್ಲೆಲ್ಲ ಯೂಸ್ ಮಾಡ್ತಾರೆ, ಮಾರ್ನಿಂಗ್ ಎಲ್ಲ ಯೂಸ್ ಮಾಡ್ತಾರೆ. ಕೆಲವೊಂದು ಕ್ರೀಮ್ನ ನೈಟ್ ಟೈಮಲ್ಲೇ ಯೂಸ್ ಮಾಡಬೇಕಾಗತ್ತೆ. ಇದು ಕೆಮಿಕಲ್ ಎಕ್ಸ್ಫೋಲಿಯೇಷನ್ ಆಗಿರೋದ್ರಿಂದ
ಇದನ್ನು ನಾವು ನೈಟ್ ಟೈಮಲ್ಲೇ ಯೂಸ್ ಮಾಡಬೇಕಾಗತ್ತೆ. ಸೊ ನೈಟ್ ಟೈಮಲ್ಲಿ ನೀವು ಈ ಕ್ರೀಮನ್ನು ಫೇಸ್ ವಾಶ್ ಆದಮೇಲೆ, ನಿಮ್ಮ ಫೇಸ್ ಡ್ರೈ ಆದಮೇಲೆ ಈ ಕ್ರೀಮ್ನ ತೊಗೊಂಡ್ಬಿಟ್ಟು ಪೀ ಸೈಜ್ ಕ್ರೀಮ್ನ ತೊಗೊಂಡ್ಬಿಟ್ಟು ನಿಮ್ಮ ಫುಲ್ ಫೇಸ್ಗೆ ಅಪ್ಲೈ ಮಾಡಿ. ಕಣ್ಣು ಕೆಳಗಡೆ ಇದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಸ್ವಲ್ಪ ಇರಿಟೇಷನ್ ಆಗ್ಬೋದು, ಸ್ವಲ್ಪ ಸ್ಕಿನ್ ಇಲ್ಲಿ ತುಂಬ ಸ್ಮೂತ್ ಇರುತ್ತೆ. ಸೊ ಹಾಗಾಗಿ ಕಣ್ಣು ಕೆಳಗಡೆ ಇದನ್ನು ಅವಾಯ್ಡ್ ಮಾಡಿ, ಮತ್ತು ಫುಲ್ ಫೇಸ್ಗೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ನಿಮ್ಮ ನೆಕ್ ಏನಾದರೂ ಬ್ಲ್ಯಾಕ್ ಇದೆ ಅಂತಂದರೆ ಸೊ ನಿಮ್ಮ ನೆಕ್ಕಿಗೂ ಕೂಡ ಈ ಒಂದು ಕ್ರೀಮ್ನ ಅಪ್ಲೈ ಮಾಡ್ಬೋದು. ಸೊ ಈ ಕ್ರೀಮ್ನ ಅಪ್ಲೈ ಮಾಡಿ ಹಾಗೆ ಮಲ್ಕೋಬೋದು. ಇದರ ಮೇಲ್ಗಡೆ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕಂತಲೇ ಏನೂ ಇಲ್ಲ. ಜಸ್ಟ್ ಫೇಸ್ ವಾಶ್ ಆದಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿ ನೀವು ಮಲ್ಕೋಬೋದು. ಬಟ್ ಮಾರ್ನಿಂಗ್ ಟೈಮಲ್ಲಿ ಫೇಸ್ ವಾಶ್ ಆದಮೇಲೆ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ನ ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು. ಹಾಗೆ ಈ ಕ್ರೀಮ್ನ ಬಂದ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಮಾರ್ನಿಂಗ್ ಟೈಮ್ನಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಇದನ್ನು ಯಾವಾಗಲೂ ನೈಟ್ ಟೈಮಲ್ಲೇ ಯೂಸ್ ಮಾಡಬೇಕು. ಹಾಗೆ ನೀವು ಬಿಗಿನರ್ಸ್ ಆಗಿದ್ದರೆ, ನಿಮ್ಗೆ ತುಂಬ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಟೈಪೆಲ್ಲ ಇದ್ದರೆ ನೀವು ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಹಾಗೆ ನೀವು ಇದನ್ನು ವೀಕ್ಲಿ 3 ಟೈಮ್ಸ್ ಯೂಸ್ ಮಾಡಿ. ಅದಾದಮೇಲೆ ನೀವು ಡೈಲಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲೇ ಡೈಲಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಒಂದಿನ ಬಿಟ್ಟು ಒಂದಿನ ಅಥವಾ ವೀಕಲ್ಲಿ 3 ಟೈಮ್ಸ್ ಹೀಗೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಬಟ್ ಸ್ಟಿಲ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರುವಂಥ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಪಿಂಪಲ್ಸ್ ಮಾರ್ಕ್ಸ್, ಟ್ಯಾನ್ ಏನಾದರೂ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡಿ ನಮಗೆ ಒಂದು ಗ್ಲೋಯಿಂಗ್ ಸ್ಕಿನ್ನ ಆ್ಯಂಡ್ ಕ್ಲಿಯರ್ ಸ್ಕಿನ್ನ ಪ್ರೊವೈಡ್ ಮಾಡೋದಕ್ಕೆ ಈ ಕ್ರೀಮ್ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಕ್ರೀಮ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಕ್ರೀಮ್ದು ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲಿಂದ ಈ ಒಂದು ಕ್ರೀಮ್ನ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿ ಅನ್ಕೋತೀನಿ. ಪ್ಲೀಸ್ ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.